ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ನೈವೇದ್ಯ ರೆಸಿಪಿ ನೋಡ್ಕೊಂಬರೋಣ. ರವೆ ಉಂಡೆ ಸ್ವಲ್ಪ ಡಿಫ್ರೆಂಟ್ ರುಚಿ, ತುಂಬ ಸುಲಭ ವಿಧಾನ. ಇದು ಕೂಡ ಬೇಗ ಆಗುವಂಥ ಒಂದು ರವೆ ಉಂಡೆ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡ್ಕೊಂಬರೋಣ. ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. 2 ಬೌಲ್ ಮೆಜರ್ಮೆಂಟಲ್ಲಿ ಸಕ್ಕರೆ, ಹಾಗೆ ಒಣಕೊಬ್ಬರಿ, ಗೋಡಂಬಿ ದ್ರಾಕ್ಷಿ, ಏಲಕ್ಕಿ ಮತ್ತು ಲವಂಗ ತೊಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ರವೆ ಒಂದು 2.5 ಬೌಲಷ್ಟು ತೊಗೊಂಡಿದ್ದೀನಿ. ಹಾಗೆ ನಮ್ಮ ಸಕ್ಕರೆಗೆ ತಕ್ಕ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಬನ್ನಿ, ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1-2 ಚಮಚ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೊಂಡು ನಂತರ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿ ಕೊಡುತ್ತೆ. ಹಾಗೆ 1-2 ಲವಂಗ ಮತ್ತು 2-3 ಏಲಕ್ಕಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ. ಇದಾಗಿದೆ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಅದೇ ಕಡಾಯಿಗೆ ರವೆ ಹಾಕ್ಕೊಂಡಿದ್ದೀನಿ. ನೋಡಿ, ರವೆನ ಎಷ್ಟು ನಾವು ಚೆನ್ನಾಗಿ ರವೆ ಹುರಿತೀವೋ ಅಷ್ಟು ಚೆನ್ನಾಗಿ ನಮಗೆ ರವೆ ಉಂಡೆ ಬರುತ್ತೆ. ಇಲ್ಲಾಂದರೆ ಒಂಥರ ಹಸಿ ಥರ ಇರುತ್ತೆ, ಜಿಗುಟಾಗಿ ಬರುತ್ತೆ. ಉಂಡೆ ಕಟ್ಟಾಗುವಾಗ ಚೆನ್ನಾಗಿರಲ್ಲ. ಕೆಂಪು ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀವಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಹುರಿತಾ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರವೆ ಹುರಿಯೋದ್ರಲ್ಲೇ ರವೆ ಉಂಡೆ ಎಷ್ಟು ಬೇಗ ಆಗುತ್ತೆ, ಸ್ವಲ್ಪ ಹುರಿಯೋದು ಲೇಟ್ ಆಗುತ್ತೆ. ಹಾಗೆ ಇಲ್ಲಿ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ರವೆ. ಈಗ ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. 1 ಬೌಲಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಈಗ ನಾನು ಸಕ್ಕರೆ ತೊಗೊಂಡಿದ್ದೆ, 1-2 ಬೌಲಷ್ಟು ಪೂರ್ತಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಹದದಲ್ಲಿ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಕಟ್ಟುವಾಗ ಒಡೆಯಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನಾವು ಸಕ್ಕರೆ ಹಾಕ್ತಾನೆ ಆ ಬಿಸಿಗೆ ಸಕ್ಕರೆ ಸ್ವಲ್ಪ ಅಂಟಾಗುತ್ತೆ. ಈ ರವೆ ಜೊತೆಗೆ ಅಂಟಾಗುತ್ತೆ ಸಕ್ಕರೆ. ಈ ಥರನೇ ಮಾಡಬೇಕು. 5 ನಿಮಿಷಗಳ ಕಾಲ ಹಿಂಗೆ ಹುರಿತಾ ಇರಬೇಕು ನಾವು. ಆವಾಗ ಆ ಸಕ್ಕರೆ ಹಿಟ್ಟಾಗಿರೋದ್ರಿಂದ ಅಂಟಾಗುತ್ತೆ. ಅದ್ರ ಜೊತೆಗೇ ಗೋಡಂಬಿನೂ ದ್ರಾಕ್ಷಿನೂ ಫ್ರೈ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸಿಮ್ಮಲ್ಲೇ ಇಟ್ಕೊಬೇಕು ಸ್ಟವ್ನ. ಸ್ವಲ್ಪ ಅಂಟಾಗುತ್ತೆ ಅದು ನಾವು ಸಕ್ಕರೆ ಹಾಕಿರೋದ್ರಿಂದ. ನೋಡಿ, ಇದನ್ನು ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹೊತ್ತು. ಈ ಟೈಮಲ್ಲಿ ಮತ್ತೆ 1-2-3 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡ ತಕ್ಷಣ ಮತ್ತೆ ಅಂಟಾಗುತ್ತೆ. ನೋಡಿ, ಕೆಲವ್ರು ಏನು ಮಾಡ್ತಾರೆ, ಪಾಕ ಮಾಡಿ ರವೆ ಮಾಡ್ತಾರೆ. ಪಾಕ ಹದ ಕೆಟ್ಟೋದ್ರೆ ಗಟ್ಟಿಯಾಗಿಬಿಡುತ್ತೆ. ಅದು ತುಂಬ ತಲೆ ಬಿಸಿ. ಅದ್ರ ಬದಲು ಇದು ಬೇಗ ಆಗುತ್ತೆ, ಎಲ್ಲರೂ ಮಾಡ್ಬೋದು. ಈಗ ನೋಡಿ, ನಾನು ಒಂದು ಗಟ್ಟಿ ಹಾಲನ್ನು ಬಿಸಿ ಒಂದು ಗಟ್ಟಿ ಹಾಲನ್ನು ಟೀ ಕುಡಿಯೋ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸಕ್ಕರೆ ರವೆ ಎಲ್ಲ ಚೆನ್ನಾಗಿ ಅಂಟಾಗಿ ಮಿಕ್ಸ್ ಆಗಿದೆ. ನೋಡಿ, ಉಂಡೆ ಅದಕ್ಕೆ ಕರೆಕ್ಟಾಗಿ ಬಂದಿದೆ. ಇವಾಗ ನೋಡಿ, ಈಗ ನಮ್ಮ ಉಂಡೆ ಕಟ್ಟಕ್ಕೆ ರವೆ ರೆಡಿ ಇದೆ. ಎಷ್ಟು ಸುಲಭ ವಿಧಾನ ಅಲ್ವಾ? ಯಾರಾದರೂ ಮಾಡ್ಬೋದು, ಪಾಕ ಮಾಡೋ ಹಾಗಿಲ್ಲ. ಹಾಗೆ ಡೈರೆಕ್ಟಾಗಿ ನಾವು ಸ್ವಲ್ಪ ಸಿಮ್ಮಲ್ಲಿ ಗಮನ ಕೊಟ್ಟು ಸ್ವಲ್ಪ ಫ್ರೈ ಮಾಡೋದ್ರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಉಂಡೆ ರೆಡಿ ಆದ ಹಾಗೆ. ಇವಾಗ ಬನ್ನಿ ಉಂಡೆ ಕಟ್ಟೋಣ. ನೋಡಿ, ರೆಡಿ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ನಾನು ಹಾಕಿರೋದು ಟೀ ಕುಡಿಯೋ ಗ್ಲಾಸಲ್ಲಿ ಹಾಲು ಮಾತ್ರ ಹಾಕಿದ್ದೀನಿ. ಅಲ್ಲಿ ನಾವು ಫ್ರೈ ಮಾಡೋದ್ರಲ್ಲೇ ಎಲ್ಲ ಅಂಟು ಆಗಿತ್ತು. ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿತ್ತು. ಆಮೇಲೆ ಸ್ವಲ್ಪ ಹಾಲು ಹಾಕಿದ ಮೇಲೆ ಇನ್ನೂ ಅಂಟಾಯಿತು. ತಿನ್ನುವಾಗೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ, ಗಟ್ಟಿಯಾಗಲ್ಲ, ತುಂಬ ರುಚಿಕರವಾಗಿರುತ್ತೆ. ಇಲ್ಲಿ ನಾವು ಫ್ರೈ ಮಾಡಿರೋದ್ರಿಂದ ಹಸಿ ವಾಸನೆ ಅನ್ನೋದೇ ಇರಲ್ಲ ಇದರಲ್ಲಿ. ಅಂದರೆ ನಾವು ಬೇಕ್ರಿಗಳಲ್ಲಿ ಅಂಗಡಿಗಳಲ್ಲಿ ತೊಗೊಳ್ತೀವಿ ರವೆ ಉಂಡೆ, ರವೆನೇ ಹುರಿದಿರಲ್ಲ, ಹಾಗಿರುತ್ತೆ. ಮನೆಯಲ್ಲಿ ಎಷ್ಟು ಸುಲಭವಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ನೈವೇದ್ಯವಾಗಿ ಬೇಗ ಆಗುವಂಥ ಒಂದು ರವೆ ಉಂಡೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಸಿಂಪಲ್ ವಿಧಾನದ ರವೆ ಉಂಡೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ವರಮಹಾಲಕ್ಷ್ಮಿಗೆ ಸುಲಭವಾದ ಒಂದು ರವೆ ಉಂಡಿನ
ಈ ವಿಧಾನದಲ್ಲಿ ಮಾಡಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.